ಜಿಲ್ಲೆಯ ಒಬ್ಬ ಸಜ್ಜನ ರಾಜಕಾರಣಿ, ಶ್ರೀಯುತ ಮಾಜಿ ಮಂತ್ರಿಗಳು, ತೀರ್ಥಹಳ್ಳಿಯ ಹಿಂದಿನ ಶಾಸಕರು ಕಿಮ್ಮನೆ ರತ್ನಾಕರ್ ನಿನ್ನೆ ಪತ್ರಿಕಾಗೋಷ್ಠಿ ಮಾಡಿ ನಾನು ನೋಡಿದೆ. ಅವರೆಲ್ಲ ಭಾರತೀಯ ಜನತಾ ಪಾರ್ಟಿ ನಾಯಕರಿಗೆ ಸವಾಲು ಹಾಕಿ ನಾನು ನಿಮ್ಮ ಜೊತೆಗೆ ಚರ್ಚೆ ಮಾಡೋಕ್ಕೆ ನಾನು ತಯಾರಿದ್ದೀನಿ ಅನ್ನೋಂಥ ಪದಾರ್ಥ ಅಂದ್ಕೊಂಡಿದ್ದೀನಿ. ನಾನು ಅವ್ರಿಗೆ ಚರ್ಚೆ ಮಾಡಕ್ಕೆ ಹೋಗಲ್ಲ. ಆದರೆ ಮಾತುಕತೆ ಅವ್ರ ಜೊತೆ ಕೂತ್ರೆ ಎಲ್ಲ ವಿಚಾರಗಳನ್ನು ನಾನು ಚರ್ಚೆ ಮಾಡೋಕ್ಕೆ ಅವ್ರ ಜೊತೆ ನಾನು ತಯಾರಿದ್ದೀನಿ. ಮಹಿಳಾ ಮೀಸಲಾತಿ ಹಿಡಿದು ಡಿಲಿಮಿಟೇಷನ್ ಹಿಡಿದು, ಯಾಕೆಂತಂದರೆ ಕಾಂಗ್ರೆಸ್ ಪಕ್ಷದವರು ಮಹಿಳಾ ಮೀಸಲಾತಿನ ವಿರೋಧ ಮಾಡಿ ಹೊರಗೆ ಬಂದಿರೋರು. ನಾವು ಮಹಿಳಾ ಮೀಸಲಾತಿ ಪರವಾಗಿದ್ದೀವಿ, ಮಹಿಳಾ ಮೀಸಲಾತಿ ಜೊತೆಗೆ ಡಿಲಿಮಿಟೇಷನ್ ಸೇರಿಸಿದ್ದಕ್ಕೋಸ್ಕರ ನಾವು ವಿರೋಧ ಮಾಡಿದ್ವಿ. ಇಷ್ಟು ಸುಳ್ಳು ಹೇಳದ ಕಿಮ್ಮನೆ ರತ್ನಾಕರ್ ಇದು ನೋಡ್ಬೇಕಿತ್ತಲ್ವಾ? ಇದು ಒಂದು. ಇನ್ನು ತುಂಬಾ ನನಗೆ ನೋವಾಗ್ತಾ ಇರೋದು, ಹದ್ದು ಮೀರಿ ಮಾತಾಡಿದ್ದಾರೆ ನರೇಂದ್ರ ಮೋದಿ ಅವ್ರ ಬಗ್ಗೆ, RSS ಬಗ್ಗೆ. ನಾನು ಖರ್ಗೆ ಅವ್ರನ್ನೂ ಕೂಡ ನಾನು ಬಹಳ ವರ್ಷದಿಂದ ಗೌರವ ಕೊಡ್ಕೊಂಡು ಬಂದಿದ್ದೀನಿ. ಆದರೆ ಮೋದಿ ಅವ್ರನ್ನೇ ಇಡೀ ವಿಶ್ವದಲ್ಲಿ ನಾಯಕತ್ವದಲ್ಲಿ ಮೊದಲನೇ ಸ್ಥಾನದಲ್ಲಿ, ನಿಮ್ಮ ಸಮೀಕ್ಷೆಗಳ ಮುಖಾಂತರನೇ ಮೊದಲನೇ ಸ್ಥಾನದಲ್ಲಿ ಇರೋ ನರೇಂದ್ರ ಮೋದಿ ಜನಪ್ರಿಯತೆಯಲ್ಲಿ ಇಡೀ ಪ್ರಪಂಚದಲ್ಲಿ ಮೊದಲನೇ ಸ್ಥಾನದಲ್ಲಿ ಇರೋರು. ಅಂಥ ಮೋದಿ ಅವ್ರನ್ನ ಭಯೋತ್ಪಾದಕರು ಅಂತ ಕರೆದ್ರು ಮಾನ್ಯ ಖರ್ಗೆ ಅವರು. ದೊಡ್ಡ ಮನುಷ್ಯರು, ನಾನು ಹಂಗೆ ಕರೆದಿಲ್ಲ, ಆ ಭಾವನೆ ಅಲ್ಲ, ಕನಿಷ್ಠ ಅದಾರು ಹೇಳಿದ್ರು. ಕಿಮ್ಮನೆಯವರು ಭಯೋತ್ಪಾದಕ ಮೋದಿ ಹೌದು ಅಂತ ಏನು ಖರ್ಗೆ ಹೇಳಿದ್ದಾರೆ, ಅದನ್ನು ಸ್ವಾಗತ ಮಾಡ್ತೀನಿ ಅಂತ ಹೇಳ್ತಾರೆ. ಮೋದಿನೇ ಒಪ್ಕೊಂಡ್ಬಿಟ್ರು ಮಾಡಿದ್ದು ನಾನು ತಪ್ಪು, ಆ ರೀತಿ ನಾನು ಹೇಳಿಲ್ಲ ಅಂತ ಖರ್ಗೆ ಅವರು. ಆದ್ರೆ ಇವ್ರಿಗೆ ಏನಾಗಿದೆ ಕಿಮ್ಮನೆ ರತ್ನಾಕರ್ ಅವರಿಗೆ? ಖರ್ಗೆಯನ್ನ ತಪ್ಪು ಮಾಡಿದ್ದು ಆ ರೀತಿ ಆ ಭಾವನೆ ನಾನು ಹೇಳಿಲ್ಲ ಅಂದಮೇಲೆ ಅವ್ರು ಮೀರಿದ್ರಾಗಾರೆ ಇವರು. ಚಿಕ್ಕವರು ಮೋದಿಯವ್ರ ಬಗ್ಗೆ ಖರ್ಗೆ ಅವ್ರ ಬಗ್ಗೆ ಮಾತಾಡ್ಬೇಕಾದ್ರೆ ನಿಜಕ್ಕೂ ಕೂಡ ಅದಕ್ಕೂ ಒಂದು ತೂಕ ಇರ್ತದೆ. ನಾನು ನಿಜಕ್ಕೂ ಖರ್ಗೆ ಅವ್ರ ಬಗ್ಗೆ ಇವತ್ತಿಗೂ ಗೌರವ ಕೊಡ್ತೇನೆ. ಯಾಕೆ ಮತ್ತೆ ಅವ್ರು ತಿದ್ಕೊಂಡ್ರು. RSS ಬಗ್ಗೆನೂ ಅವ್ರು ಮಾತಾಡಿದ್ರು, ವಿಷಸರ್ಪ ಅದನ್ನು ಕೊಲ್ಲಬೇಕು ಅಂದಮೇಲೆ ಏನ್ ಹೇಳಿದ್ರು ಮತ್ತೆ ಮಾರದಿನ ಪತ್ರಿಕೆಗಳಲ್ಲಿ. ನಾನು ವ್ಯಕ್ತಿಗಳ ಬಗ್ಗೆ ಹೇಳಿಲ್ಲ, ಭಾವನೆ ಬಗ್ಗೆ. ಇದನ್ನು ಕೂಡ ಕಿಮ್ಮನೆ ರತ್ನಾಕರ್ ಓದಿದ್ದಾರೆ ಅಂತ ನಾನು ಅನ್ಕೊಂಡಿದ್ದೀನಿ. RSS ಬಗ್ಗೆ ಯಾರ್ಯಾರು ಇವತ್ತು ಇಡೀ ದೇಶದಲ್ಲಿ ಆಗಿಂದ ಇವಾಗಿದ್ದ ತನಕನೂ ಟೀಕೆ ಮಾಡ್ಕೊಂಡ್ ಬಂದಿದ್ದಾರೆ, ಯಾರು ಉದ್ಧಾರ ಆಗಿಲ್ಲ. RSS ಇಡೀ ದೇಶದಲ್ಲಿ ರಾಷ್ಟ್ರಭಕ್ತಿಯ ನಿರ್ಮಾಣ ಮಾಡ್ತಿರಂತ ದೊಡ್ಡ ಸಂಘಟನೆ. ಪ್ರತಿ ಹಳ್ಳಿನಲ್ಲೂ ಕೂಡ ಸ್ವಯಂ ಸೇವಕರು, ಲಕ್ಷ ಸ್ವಯಂ ಸೇವಕರು ಇವತ್ತು ದೇಶದ ಹಳ್ಳಿಗಳಲ್ಲಿ ಇದ್ದಾರೆ. ದೇಶವನ್ನು ಉಳಿಸ್ತೀವಿ, ಧರ್ಮವನ್ನು ಉಳಿಸ್ತೀವಿ ಅಂತ RSS ಜೊತೆ ಕೈ ಜೋಡಿಸ್ತಾ ಇದ್ದಾರೆ. ಅಂತ ರಾಷ್ಟ್ರಭಕ್ತ ಸಂಘಟನೆ ಬಗ್ಗೆ ಕಿಮ್ಮನೆ ರತ್ನಾಕರ್ ಅಂತವ್ರು ಮಾತಾಡ್ತಾರೆ ಅಂತಂದ್ರೆ ನಾನು ಏನ್ ಹೇಳಿ ಅವ್ರಿಗೆ? ಯಾವ ರೀತಿ ಖರ್ಗೆ ಅವರು ನಾನು ಹಂಗೆ ಹೇಳಿಲ್ಲ ಅನ್ನೋಂಥ ಮಾತು ಹೇಳಿದಾರೋ, ಇಷ್ಟು ದೊಡ್ಡ ಉದಾರತೆ ನಾನು ಕೂಡ ಕಿಮ್ಮನೆ ರತ್ನಾಕರ್ ಅವರು ತಗೋಬೇಕು ಅಂತ ನನ್ನ ಆಸೆ. RSS ಬಗ್ಗೆ, ಮೋದಿಯವ್ರ ಬಗ್ಗೆ ಇವ್ರು ಏನೇ ಮಾತಾಡಿದ್ರು ಕೂಡ ಆಕಾಶದಲ್ಲಿಂದ ಸೂರ್ಯನ ಮೇಲೆ ಉಗಿದಂಗೆ ಇವರಷ್ಟೇ. ಯಾರು RSS ಬಗ್ಗೆ ಮಾತಾಡ್ತಾರೆ, ಯಾರು ಮೋದಿ ಬಗ್ಗೆ ಮಾತಾಡ್ತಾರೆ, ಆ ಉಗುಳು ಇವ್ರ ಮೈ ಮೇಲೆ ಬೀಳುತ್ತೆ ಉಗಿದವ್ರಿಗೆ. ಹಾಗಾಗಿ ಪ್ರಪಂಚದ ಜನಾನುರಾಗಿ ನಂಬರ್ 1 ನಾಯಕ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಂತ ತೀರ್ಮಾನ ಮಾಡೋ ಬಗ್ಗೆ, ಮೋದಿ ಬಗ್ಗೆ ಟೀಕೆ ಮಾಡಬೇಕಾದ್ರೆ ಯೋಚನೆ ಮಾಡಲಿ. RSS ಬಗ್ಗೆ ವಿಶ್ವದ ಅತಿ ದೊಡ್ಡ ಸಂಘಟನೆ ಯಾವುದು ಅಂದ್ರೆ RSS. ಅಂತ ಸಂಘಟನೆ ಬಗ್ಗೆ ಇವರು ಹಗುರವಾಗಿ ಮಾತಾಡ್ತಾರೆ ಅಂತಂದ್ರೆ ನಾನು ಹೇಳ್ದಲ್ಲ,
ಸೂರ್ಯನ ಮುಗಿದಷ್ಟು RSS ಬಗ್ಗೆ ಮತ್ತು ಮೋದಿ ಬಗ್ಗೆ ಮಾಡಿದ್ರೆ ಆಗತ್ತೆ. ನಾನು ಅದಕ್ಕೋಸ್ಕರ ಕಿಮ್ಮನೆ ರತ್ನಾಕರ್ಗೂ ನಾನು ಪ್ರಾರ್ಥನೆ ಮಾಡ್ತೇನೆ, ದಯವಿಟ್ಟು ನೀವು ಅಷ್ಟು ನಾಲಿಗೆಯನ್ನು ಉದ್ದ ಚಾಚಬೇಡಿ, ಇದು ನನ್ನ ಪ್ರಾರ್ಥನೆ.